ಅಂದ್ರೆ ನಮ್ಮ ತಂದೆ ತಂದೆ. ಇನ್ನೊಂದು ತ ಅಂದ್ರೆ ನಮ್ಮ ತಂದೆ. ದ ಅಂದ್ರೆ ದಾನ. ಇನ್ನೊಂದು ದ ಅಂದ್ರೆ ಧರ್ಮ. ನ ಅಂದ್ರೆ ಇಲ್ಲ. ಎಷ್ಟು ಕೂಡಿ ಶಾರ್ಟ್ಕಟ್ನಾಗ ಹಾಕೊಂಡಂಗೆ ಮಲ್ಲಪ್ಪ ಐತಂದ್ರೆ ಅಮ್ಮ ಕಲ್ಲಪ್ಪ ಐತಂದ್ರೆ ಕೇತ್ ಹಾಕೊಳ್ಳಲ್ಲ. ಹಂಗೆ ದ ನ ಅಂದ್ರೆ ನಮ್ಮ ತಂದೆ ಕಾಲು ಹಿಡ್ಕೊಂಡು ನಮ್ಮ ಮನೆ ದಾನ ಧರ್ಮ ಇಲ್ಲ. ಯಾರೇ ಭಿಕ್ಷುಕರು ಬರ್ಲಕ್ಕ ಅವ್ರಿಗೆಲ್ಲ ಇದೇ ಹೇಳವ. ಮ್ಯಾಲೆ ಬೋರ್ಡ್ ಓದಿಲ್ಲ ಮಗನ. ಏನು ರೀ ಸಾವ್ಕಾರ ನಾವು ದೊಡ್ಡ ಶ್ರೀಮಂತ ನೋಡ್ರಿ. ನೀವು ದೊಡ್ಡ ಶ್ರೀಮಂತ ಸಾವ್ಕಾರ ಮಂದಿ ಹೊಟ್ಟೆ ಬಿಡ್ಕೊಂಡು ಕಟ್ಟಿ ಕೂತಿರ್ತಾವೆ, ಬನ್ನಿಲ್ಸೋದಕ್ಕೆ ಹಾಕೊಳ್ಳಲ್ಲ ನೋಡ್ರಿ. ಇಲ್ಲ ಅದು ಹೊರಗೆ ಚಾಟಿ ಹಾಕ್ಕೊಂಡು ಎಣ್ಣೆಗಂಟು ಚಾಟಿ ಹಾಕ್ಕೊಂಡು ಕೈ ಕೀಸ್ಯಾದಂದ್ರೆ ರೊಕ್ಕದಾಗ ಇಟ್ಕೊಂಡು ಕೂತಿರ್ತಾವೆ ನೋಡ್ರಿ. ಹಿಂಗೆ ಲಕ್ಕ ಹೊಡೆದ್ರಂಗೆ ಅವ ಹಂಗಿಸೋದಕ್ಕೆ ಚಲೋ ಉಟ್ಕೊಳ್ಳಲ್ಲ ರೀ ಪಾಪ. ಇದು ಕಟ್ಟು ಜಿಪುಣ ಸಾವ್ಕಾರ. ಎಲ್ಲ ಪಾಪ ಭಿಕ್ಷುಕರು ಯಾರಕ್ಕೆ ಬರ್ಲಕ್ಕ ನಡಿ ಇಡೀ ಊರು ತುಂಬಾ ಅವನ ಅಡ್ರೆಸ್ಸೇ ಬಿದ್ದಿತ್ತು. ಏನತ್ತ ಜಿಪುಣ ಸಾವ್ಕಾರ ಅತ್ತ. ಯಾರ ಮನೆ ಹೊಂಟಿ ಸಾವ್ಕಾರ ಮನೆ. ಯಾವ ಸಾವ್ಕಾರ? ಜಿಪುಣ ಸಾವ್ಕಾರ. ಎಲ್ಲರೂ ಹಿಂಗೆ ಕರಿತಿದ್ರು. ಒಮ್ಮೆ ಪರಮಾತ್ಮನಿಗೆ ಸಿಟ್ಟು ಬತ್ತು. ಪರಮಾತ್ಮಗೆ ಸಿಟ್ಟು ಬತ್ತು. ಸಿಟ್ಟು ಬಂದು ಏನಂದ, ಇಷ್ಟು ಸಂಪತ್ತು ಕೊಟ್ಟೀನಿ, ಇರಿ ಸಿರಿತನ ಕೊಟ್ಟೀನಿ, ಈ ಮಗ ಯಾರಿಗೂ ಒಂದು 5 ರೂಪಾಯಿನೂ ಕೂಡ ದಾನ ಮಾಡಲ್ಲಲ್ಲ, ಕೊಡಿಗೆ ಅಂದ್ರೆ ನಾನೇ ಹೋಗಿ ಇವನ ಕಡೆ ಎಸ್ಕೊಂಡು ಬರ್ಬೇಕಂತಂದು ಪರಮಾತ್ಮನೇ ಬಂದ. ಕಾವಿ ಬಟ್ಟೆ ತೊಟ್ಟ, ಏನ್ರಿ ಕೈಯಾಗಂದ ಕಡಾವಿ, ಒಂದು ಕೈಯಾಗ ಯೋಗದಂಡ, ಒಂದು ಕೈಯಾಗ ಕಮೆಂಡ್ಲಿ ಹಿಡ್ಕೊಂಡು ಜಟಾ ಬಿಟ್ಕೊಂಡು ಬಂದ. ಚಾಂದಿ ಅಂದ. ಅಂದ್ಕೊಳ್ಳೋಣ ಸ್ವಾಮಿ ಬಾಗಿಲ ಮೇಲೆ ಬೋರ್ಡ್ ಓದಿದಿಲ್ಲ, ಎಲ್ಲ ಓದೇ ಮುದ್ದಂ ಬಂದಿನಿ ಅಂದವು. ಎಲ್ಲ ಓದೇ ಮುದ್ದಂ ಬಂದಿನಿ. ಮತ್ತು ಓದೋರು ಯಾಕೆ ಬಂದಿದ್ದಿ? ನಮ್ಮದು ಅಡ್ರೆಸ್ ಅದೇ, ನಮ್ಮದು ತದಾನೆ. ನಿಮ್ಮ ಅಣ್ಣತಂಬ್ರೆ ನಾವು ಏನ್ರಿ. ನೀ ಇನ್ನೂ ಸಣ್ಣವಿದ್ದಿ. ಅವಾಗಂದ್ರೆ ನಮ್ಮಪ್ಪ ನಿಮ್ಮಪ್ಪ ಬ್ಯಾರೆ ಆಗಿಂದ ಹೊರಗೆ ಹೋಗ್ಯಾರ, ಅದಕ್ಕೆ ನಾ ಈಗ ಆಸ್ತಿ ಒಯ್ಲಕ್ಕೆ ಬಂದೀನಿ ಅಂದ. ನೀ ಸನ್ಯಾಸಿ ಆಗಿದ್ದೀನಿ, ಆಸ್ತಿ ತೊಗೊಂಡು ಏನು ಮಾಡ್ತೀಯ ಅಂದ. ಸನ್ಯಾಸಿ ಆಗಿನಂದ್ರೆ ದಾನ ನೀಡು ಅಂದ. ಆಸ್ತಿ ಕೊಡ್ತೀಯ, ದಾನ ನೀಡ್ತೆ. ಇದು ಸಾವ್ಕಾರ ವಿಚಾರ ಮಾಡ್ತು. ಆಸ್ತಿಯಲ್ಲಿ ದಾನ ಎಲ್ಲಿ? ಒಂದು ಹೋಗಿ ಜೋಳ ಹಾಕಿದ್ರೆ ಹೋಗ್ತದೆ. ನಾ ದಾನನೇ ಕೊಡ್ತೀನಿ ಅಂದ. ಆಯಿತು ದಾನನೇ ನೀಡು ಅಂದ. ನೀಡು. ಈಗ ನೀಡಲ್ಲ, ನಾಳೆ ಜೋಳ ಬಿತ್ತಿ ತೆನಿ ಬಿಡ್ತಿರ್ತದಲ್ಲ, ಅಗದಿ ತೆನಿ ಹುರ್ಬತ್ತಾಗಿರ್ತದಲ್ಲ, ಅವಾಗ ಬಾ ಹೋಗಿ ಅಂದ. ಆಯ್ತು ತಿಳ್ಕೊಂಡೊಂದು ವಾದವ. ಅವಾಗೇ ಬರ್ತೀನಿ. ಇವನಿಗೇನು ಪರಮಾತ್ಮ ಏನು ಬಸ್ ಹತ್ತದ ಅಲ್ಲ ಕಾರ್ ತೊಗೊಂಡು ಬರ್ದು ವಾದ ಕರೆಕ್ಟ್ ಅಂದ. ಜ್ವಾಳ ಹುರ್ಬತ್ತ ಇನ್ನೇನು ರಾಶಿ ಸಮೀಪ ಬಂದಿತ್ತು. ಬಂದ ಏನಪ್ಪ ಮತ್ತು ಹುರ್ಬತ್ತ ಆದ ಬಳಿಕ ಬಾ ಅಂದಿದ್ರು. ಅಲ್ಲ ತೆನಿ ಬಿಟ್ಟುಕೊಳ್ಳಿ ಹುರ್ಬತ್ತಾಗ ನಿನಗೇನು ನೀಡಲಿ ನಾವು, ನಾಳೆ ರಾಶಿ ಆಗೋ ಟೈಮ್ದಾಗ ಬಾ ಹೋಗಿ ಅಂದ. ಆಯ್ತು ಅವಾಗೆ ಬರ್ತೀನಿ ಅಂತ ಮತ್ತೆ ವಾದ. ಕರೆಕ್ಟ್ ರಾಶಿ ಆಗಿತ್ತು, ಚೀಲ ತುಂಬಲಕತ್ತಿದ್ರು. ಬಂದ ಮನಪ್ಪ ಮತ್ತು ರಾಶಿ ಆಗಿ ಚೀಲ ತುಂಬಾಗಂದ ಕಣದಾಗ ಬಾ ಅಂದಿದ್ದರು. ಚೀಲ ತುಂಬಿಕೊಂಡು ನಿನಗೇನು ನೀಡಲಿ ಅನ್ನ, ನಾಳೆ ನಮ್ಮ ಮನೆ ಬಕರ್ದಾಗ ಹಾಕ್ತೀವಿ, ನಾಳೆ ಬಾ ಅಂದ. ಬಕರ್ದಾಗ ಹಾಕಕ್ಕೆ ಬಾ ಇವ ಅಂದ. ಆಯ್ತು ಅವಾಗೆ ಬರ್ತೀನಿ ಅಂತ ಇವ ಪರಮಾತ್ಮ ವಾದ. ಒಂದು 5-6 ದಿವಸ ಬಿಟ್ಟು ಅವ್ರ ಜ್ವಾಳ ಎಲ್ಲ ಬಕಾರಕ್ಕೆ ಹಾಕ್ತಿರು. ಬಕಾರ ಹಾಗೆ ಎತ್ಕೊಂಡಿದ್ದು ನೋಡವಾಗ ಏನು ರೀ ಹಾಗೆ ಹಾಕತ್ತಿದ್ರು. ಕರೆಕ್ಟ್ ಇವ ಗೊತ್ತಾಗಿತ್ತು ಅವನು ಸಾವ್ಕಾರಗ. ಯಾರೋ ನಮ್ಮ ಊರನ್ನವ್ರು ಫೋನ್ ಹಚ್ಚಿ ಹೇಳಕತ್ತಾರ ಈ ಮಗನಿಗೆ. ಏನು ರೀ ಯಾರೋ ಫೋನ್ ಹಚ್ಚಿ ಹೇಳಕತ್ತಾರ, ಇವತ್ತು ಹೆಂಗೂ ಹಾಗ್ಯಾಕಂದ ಜ್ವಾಳ ಹಾಕ್ತೀನಿ, ಇವತ್ತು ಗ್ಯಾರಂಟಿ ಬಂದೇ ಬರ್ತಾನೆ, ಇದು ಹಾಗೆ ಬಿಡಬಾರ್ದು. ಮತ್ತು ಈಗ ಅವನಿಗೆ ನೀಡಿದ್ರು ನನಗೆ ಜಿಪುಣ ಸಾವ್ಕಾರ ಅಂತಾರೆ, ನೀಡಲಿಲ್ಲ ಅಂದರೂ ಜಿಪುಣ ಸಾವ್ಕಾರ ಅಂತಾರೆ. ನೀಡಿ ಜಿಪುಣ ಸಾವ್ಕಾರ ಯಾಕೆ ಅನಿಸ್ಕೊಳ್ಳಿ? ನಾನು ನೀಡ್ಲಾರ್ದೇನೆ ಜಿಪುಣ ಸಾವ್ಕಾರ ಅನಿಸ್ಕೋಬೇಕಂತ ತಿಳ್ಕೊಂಡು ಹೆಣ್ತಿ ಕರೆದ. ಹೊರಗೆ ಕೂತಿದ್ದ. ಅಲ್ಲಿ ಮುಂದೆ ಹಾಗೆ ಇತ್ತು, ಜ್ವಾಳ ಹಾಕೋರು ಹಾಕ್ತಿದ್ರು. ಇವ ತೆಕ್ಕೆಗೆ ಇಟ್ಕೊಂಡು ಚಾಪಿ ಹಾಕ್ಕೊಂಡು ಕುಂತಿದ್ದ. ಹೆಣ್ತಿ ಕರೆದ. ಏನು ರೀ ಇಲ್ವಾ ಇಲ್ಲಿ ನಾ ಯಾವ ಟೈಮ್ ಕೇಳಿನ ಆಯಾ ಟೈಮ್ ಕರೆಕ್ಟ್ 500 ಬಂದಾನ. ಇವತ್ತು ಗ್ಯಾರಂಟಿ ಬಂದೇ ಬರ್ತಾನೆ, ಯಾರು ಹೇಳಕತ್ತಾರ. ಅದಕ್ಕೆ ನೀ ಏನು ಮಾಡುವ, ಅವ್ನು ಒಳಗೆ ಕಾಲು ಇಟ್ಕೊಳ್ಳೋ ಒಂದು ಸೌನು ಹೊಯ್ಕೊಳಕ್ಕೆ ಚಲೋ ಮಾಡು, ನೀ ಹಳ್ಳಕ್ಕೆ ಚಲೋ ಮಾಡು, ನಾ ಸತ್ತಂಗೆ ಬೀಳ್ತೀನಿ ಅಂದ. ಆಕೆ ಅಂದ್ಲು, ನಿನಗೇನು ಬಂದ ನಿನ್ನ ಬಾಯ ಮಣ್ಣು ಅಲ್ಲ, ತುಂಬಿದ ಮನೆ ನಾಯ ಕಳ್ಳಿ ಅನ್ಲಕ್ಕಿ. ತುಂಬಿದ ಮನೆ ನಾಯ ಕಳ್ಳಿ, ನಾ ಅಳಲ್ಲ. ನೀ ಹತ್ತಂಗೆ ಮಾಡ, ಹತ್ತಂಗೆ ಮಾಡು, ಸುಮ್ಮನೆ ಯಾಕೆ ಕಳ್ಳಿ, ನಾ ಅಳಂಗಿಲ್ಲ ತಕ್ಕಿ, ನೀ ಹತ್ತಂಗೆ ಮಾಡ, ನಾ ಸತ್ತಂಗೆ ಬೀಳ್ತೀನಿ, ನಾ ಅಳಲ್ಲ ನೋಡಿ, ನಿನಗೆ ಇವತ್ತು ಡೈವರ್ಸೇ ಕೊಡ್ತೀನಿ ಅಂದ. ಅಳ್ಳಿಲ್ಲ ಅಂದ್ರೆ ಆಯ್ತು ನನಗೇನು ಮಾಡ್ತಾನೆ, ಅಳ್ತೀನಿ ತಗೋ ತಿಳ್ಕೊಂಡು. ಎಷ್ಟು ಮಾತುಕತೆ ಆಗೋದ್ರಾಗ 500 ಒಳಗೆ ಕಾಲು ಇಟ್ಟೇ ಬಿಟ್ಟ. ಕಾಲು ಇಡುದ್ರಾಗಿಕ್ಕಿ ಹೆಣ್ಮಗಳು 500 ನೋಡೋ ಲಬ್ ಹೊಡ್ಕೊಳಕತ್ತ. ಒಂದು ಸಾವನು ಹೊಯ್ಕೊಳಕತ್ನ. ಮಾಡಲೆವ್ವ ಕೂತಲೆ ವಾದ್ನಲ್ಲಿ ಅವ್ವ, ನನಗೇನು ಹೇಳಿವಾದ, ನನಗೆ ಏನು ಇಟ್ಟು ಅಂಟ. ಒಂದು ಸಾವನು ಅಳ್ಳಾಕತ್ತು. ಅಳುದ್ರಾಗ ಅವು ಚೀಲ ಬಕರ್ಗೆ ಹಾಕ್ತಿದ್ವು, ಹೊಗೆಗೆ ಹಾಕ್ತಿದ್ವಲ್ಲ ಆಳು ಮನುಷ್ಯರು. ಅವು ಬಂದು ಯಾಕ್ರಿ ಅವು ಏನೈತಿ, ಏನು ಹೇಳತ್ತಮ್ಮ ನಿಮ್ಮ ಸಾವುಕಾರ ಕೂತಲೆ ವಾದ್ನಪ್ಪ, ನಾ ಹ್ಯಾಂಗೆ ಮಾಡಲಿ ಮುಂದಿನ ಜೀವನ ಈಕಿ ಚಲೋ ಮಾಡೋದು. ಅವು ಪಾಪ ಅವನ ಆಳು ಮನುಷ್ಯರು ಡಾಕ್ಟ್ರೇನ ಇದು ನರ್ಸ್ ಬೈನ ಪಾಪ ಮೂಗಿನ ಬಲ್ ಕೈ ಇಟ್ಟು
ಮತ್ತೆ ಉಸಿರು ಬಂದು ಹಿಡ್ದ. ಏನ್ರಿ ಹೊಟ್ಟೆ ಮ್ಯಾಗ ಕೈ ಇಟ್ಟು ಹೊಟ್ಟೆ ಸಾವುಕಾರ ಹೊಟ್ಟೆ ಬಾತಿ ಹೋದಂಗೆ ಹೋಗಿರ್ತಾವ ಹಿಂಗೆ ಹೊಟ್ಟೆ ಮ್ಯಾಗ ಕೈ ಇಟ್ಟು ಹೊಟ್ಟೆ ಬಿಗಡ್ದ. ಅವು ಆಳು ಮನುಷ್ಯರು ಅವರ ಅಪ್ಪರು ಹೋದಿದ್ದೆ ಕರಿಯರ್ ಎತ್ಕೊಂಡು ಅವು ಒಳ್ಳಾಕತ್ತು. ಹೇಳ್ತೀನಿ ನಿಮಗೆ, ಇವು ಎಲ್ಲ ಹೊಡ್ಕೊಂಡು ಅಳೋದ್ರಾಗ ಓಣ್ಯಾಗಿನ ಮಂದಿ ನಾ ಕೊಡು ನೀ ಕೊಡು ಅಂಥದ್ರಾಗ ಇವ ಭಿಕ್ಷಾಂದಿ ಅಂದ. ಆಕಿ ಅಂದು ನನ್ನ ಗಂಡ ಸತ್ತಿದ್ದೆ ಅಂದ ನನಗೆ ಹತ್ತದ, ನಿನಗೆಲ್ಲಿ ಭಿಕ್ಷಾ ನೀಡಲಿ, ಮತ್ತೆ ಯಾವಾಗರೆ ಬಾ ಹೋಗು, ನಾ ಆಮೇಲೆ ಮತ್ತೊಮ್ಮೆ ಬಂದಾಗ ನೀಡ್ತೀನಿ ಹೋಗು. ಅವ ಅಂದ ಪಾಪ ಯವ ಊರಾಗ ದೊಡ್ಡ ಹಿರಿಯ ಮನುಷ್ಯ, ದೊಡ್ಡ ಸಾವುಕಾರ ಏನ್ರಿ, ಸತ್ತಿದ ಕಣ್ಣಾರೆ ಕಂಡು ಕಿವಿಯಾರಿ ಕೇಳಣ ಹಂಗೆ ಹೆಂಗೆ ಹೋಗ್ಲೇವ, ಹೆಂಗೂ ಬರೋ ಬಂದಿನಿ ಮಣ್ಣು ಕೊಟ್ಟೆ ಹೋಗ್ತೀನಿ ಕೂತವ ಕಟ್ಟಿ. ಮತ್ತು